ಈ ವಿಡಿಯೋ ಮೂಲಕ ನಾನು ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ಒಂದು ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಂದರೆ ಏನು? ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಂದರೆ ಮಂಡಿ ಇದು ನೋಡಿ, ನಾರ್ಮಲ್ ನೀ ಇದು ಸ್ವಲ್ಪ ಸೌದಿದೆ, ಇದು ಪೂರ್ತಿ ಸೌದಿದೆ ನೋಡಿ, ಕಾಣಿಸ್ತಿದೆ ಇದೆಲ್ಲ. ಇದು ಪೂರ್ತಿ ಮಂಡಿ ಸೌದ್ರೆ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದೇ ಈ ಮಂಡಿ ಅರ್ಧ ಭಾಗ ಮಾತ್ರ ಸೌದು, ಇನ್ನು ಅರ್ಧ ಭಾಗ ಚೆನ್ನಾಗಿದೆ ಅಂತಂದರೆ ಆವಾಗ ನಾವು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮಾಡುವ ಅಗತ್ಯ ಇರೋದಿಲ್ಲ. ಆವಾಗ ನಾವೇನು ಮಾಡ್ತೀವಿ, ಆ ಅರ್ಧ ಭಾಗ ಮಾತ್ರ ನಾವು ಮಂಡಿ ಮರುಜೋಡಣೆ ಮಾಡ್ತೀವಿ. ಅದಕ್ಕೆ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಥವಾ ಯೂನಿಕಾಂಡೆಲರ್ ಆರ್ಥ್ರೋಪ್ಲಾಸ್ಟಿ ಅಂತ ಹೇಳ್ತೀವಿ. ಸೊ ಇದರಿಂದ ಏನು ಅಡ್ವಾಂಟೇಜು, ಉಪಯೋಗಗಳು ಏನು ಅಂತಂದರೆ, ಆಪ್ರೇಷನ್ ಮಾಡಿಸ್ಕೊಂಡಿರೋರಿಗೆ ಅವ್ರದ್ದೇ ಒಂದು ಮಂಡಿ ಇದೆ ಅನ್ನೋ ಒಂದು ಭಾವನೆ, ಒಂದು ಫೀಲಿಂಗ್ ಇರುತ್ತೆ. ಆ ಸೆನ್ಸೇಷನ್ಸು, ಪ್ರಾಪ್ರಿಯೆಪ್ಸೆಪ್ಷನ್ ಅಂದರೆ ನಡೆಯುವಾಗ, ನಿಲ್ಲುವಾಗ, ಮೆಟ್ಲು ಹತ್ಬೇಕಾದ್ರೆ, ಇಳಿಬೇಕಾದ್ರೆ ಅವ್ರದ್ದೇ ಆಗಿರೋವಂಥ ಮಂಡಿ ಅಂತ ಅವ್ರಿಗೆ ಒಂದು ಸೆನ್ಸ್ ಇರುತ್ತೆ. ನಮ್ಮದೇ ಒಂದು ಮಂಡಿ ಕಂಪ್ಲೀಟ್ಲಿ ಆರ್ಟಿಫಿಷಿಯಲ್ ಅಂತ ಇರೋದಿಲ್ಲ. ಸೊ ನೆಲ ಮೇಲೆ ಕೂತ್ಕೊಳ್ಳೋವಂಥದ್ದು ಮತ್ತು ಇನ್ನೊಂದು ಸ್ವಲ್ಪ ಆ್ಯಕ್ಟಿವ್ ಆಗಿರೋವಂಥದ್ದು, ಟೋಟಲ್ ನೀ ಮಾಡಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಿ ಪಾರ್ಷಿಯಲ್ ನೀನಲ್ಲಿ ಇರ್ಬೋದು. ನೋಡಿ, ಈ ಥರ ಇರುತ್ತೆ ಪಾರ್ಷಿಯಲ್ ನೀ ಅಂತಂದರೆ. ಇದು ಎಷ್ಟು ಡ್ಯಾಮೇಜ್ ಆಗಿದೆಯೋ ಆ ಪಾರ್ಟ್ ಮಾತ್ರ ಚೇಂಜ್ ಮಾಡಿ. ಇದು ಟೋಟಲ್ ನೀ ಅಷ್ಟು ಮೇಜರ್ ಪ್ರೊಸೀಜರ್ ಇರೋದಿಲ್ಲ. ಈ ರೀತಿ ಅರ್ಧ ಮಾತ್ರ ನೀನ ಚೇಂಜ್ ಮಾಡ್ಬೋದು. ಇದನ್ನ ರೋಬೋಟಿಕ್ ತಂತ್ರಜ್ಞಾನದಿಂದ ಬಳಸಿ ಮಾಡಿದ್ರೆ ಇನ್ನೂ ಒಂದು ಅಕ್ಯುರೇಟ್ ಆಗಿ ಬರುತ್ತೆ ಮತ್ತು ಇನ್ನೂ ಸಕ್ಸಸ್ಫುಲ್ ಆಗಿ ಮಾಡ್ಬೋದು. ಇದನ್ನು ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಥವಾ ಯೂನಿಕಾಂಡಿಲರ್ ರಿಪ್ಲೇಸ್ಮೆಂಟ್ ಅಂತೀವಿ. ಇದಕ್ಕೆ ಯಾವ ಪೇಷಂಟ್ ಇದಕ್ಕೆ ಮಾಡಿಸ್ಕೋಬಹುದು ಅಂತಂದರೆ, ಓನ್ಲಿ ಹಾಫ್ ನೀ ಡ್ಯಾಮೇಜ್ ಆಗಿರೋವಂಥದ್ದು, ಅಂದರೆ ಆಂಟೆರೋಮೀಡಿಯಲ್ ಆಸ್ಟಿಯೋಆರ್ಥ್ರೈಟಿಸ್ ಅಥವಾ ಮೀಡಿಯಲ್ ಕಾಂಡೆಲರ್, ಓನ್ಲಿ ಮೀಡಿಯಲ್ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ. ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಕಂಪ್ಲೀಟ್ ಜಾಯಿಂಟ್ ಚೇಂಜ್ ಮಾಡಿರೋದು. ಆದರೆ ಇದು ಪಾರ್ಷಿಯಲ್ ನೀ ಅಂತಂದರೆ ಓನ್ಲಿ ಪಾರ್ಟ್ ಆಫ್ ದ ನೀ, half of the knee is replaced with the implants. Thank you very much for your attention and watching this video.